ಆಯಕಟ್ಟಿನ ಹುದ್ದೆಗಳಲ್ಲಿರುವವರು ಒಂದೇ ವರ್ಗಕ್ಕೆ ಸೇರಿದ್ರೆ ಬಹುತ್ವವನ್ನು ಪ್ರತಿನಿಧಿಸೋದಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಮೊಬೈಲ್ನಲ್ಲಿ ಹರಿದಾಡುವಂಥ ಲಕ್ಷಾಂತರ ಕಂಟೆಂಟ್ಗಳು ಬಹುತ್ವದ ನೆಲೆಯಲ್ಲಿ ಸೃಷ್ಟಿಯಾಗಿರ್ತವೆ. ಮಾಹಿತಿ ಸಾಗರ ಪತ್ರಿಕೋದ್ಯಮಕ್ಕೆ ಬೆದರಿಕೆ ಅಂತ ನಾವು ಭಾವಿಸಬೇಕಾಗಿಲ್ಲ. ಅದು ಯಾವುದೇ ಮಾಹಿತಿ ಇರ್ಬೋದು, ಅದು ಪತ್ರಿಕೋದ್ಯಮಕ್ಕೆ ಬೆದರಿಕೆ ಅಂತ ನಾವು ಯಾರು ಕೂಡ ಅನ್ಕೋಬೇಕಾಗಿಲ್ಲ. ಸೂಕ್ಷ್ಮವಾಗಿ ಗಮನಿಸಿದಾಗ ಇಲ್ಲೊಂದು ಸಂಗತಿ ಮಾಧ್ಯಮ ಕ್ಷೇತ್ರವನ್ನು ಸ್ಪಷ್ಟವಾಗಿ ಅಳವಡಿಸ್ಕೋಬೇಕಾಗಿದೆ. ಅದೇನಂತಂದರೆ ಒಂದು ಸಮುದಾಯ, ಒಂದು ಭಾಷೆ, ಒಂದು ಜಾತಿಯ ಧ್ವನಿಗಳನ್ನಷ್ಟೇ ನಾವು ಕೇಳ್ತಾ ಇದ್ವಿ. ಆದರೆ ಕಂಟೆಂಟ್ ಸುರುಮಳೆಯಲ್ಲಿ ಇವತ್ತು ನಾವು ನಾನಾ ಮಣ್ಣಿಗೆ ಸೇರಿದಂತಹ ವಿಭಿನ್ನ ಧ್ವನಿಗಳನ್ನು ಕೇಳೋದಕ್ಕೆ ಸಾಧ್ಯ ಆಗಿದೆ. ಈ ಎಲ್ಲ ಧ್ವನಿಗಳಿಂದ ಡಿಜಿಟಲ್ ಮಾಧ್ಯಮ ಇವತ್ತು ವರ್ಣನೆ ಆಗಿದೆ. ಮತ್ತು ವಿಭಿನ್ನ ಧ್ವನಿಗಳ ಕಾರಣಕ್ಕೆ ಜನರನ್ನು ಅದು ಹಿಡಿಯುತ್ತಾ ಇದೆ. ಪತ್ರಿಕೆಗಳಲ್ಲಿ ಮೊದಲೆಲ್ಲ ಪ್ರೂಫ್ ರೀಡರ್ ಹಿಡಿತಾ ಇದೆ ಅಂತಂದರೆ ನಾವು ಯಾವುದೇ ಸುದ್ದಿ ಮಾಡೋದು ಕೂಡ ಪ್ರೂಫ್ ಚೆಕ್ ಮಾಡ್ತಾ ಇದೆ. ಆ ಪ್ರೂಫ್ ಚೆಕ್ ಮಾಡದೆ ಪೇಜ್ಗೆ ಯಾವುದೇ ಸುದ್ದಿ ಕೂಡ ಹೋಗ್ತಾ ಇರಲಿಲ್ಲ. ಆದರೆ ಇವತ್ತು ಆ ಪ್ರೂಫ್ ನೋಡುವಂತಹ ಪರಂಪರೆ ಇಲ್ಲದೆ ಹೋಗಿದೆ. ವಿಷಯ ತಪ್ಪಿಲ್ಲದೆ ಹಾಗೆ ಅಚ್ಚಿಗೆ ಹೋಗೋದಕ್ಕೆ ಪ್ರೂಫ್ ರೀಡರ್ ಹೇಗೆ ಮುಖ್ಯವಾಗ್ತಾರೋ ಅದೇ ರೀತಿ ಎಲ್ಲ ಬಗೆಯ ಮಾಧ್ಯಮಗಳಿಗೆ ಇವತ್ತು ಫಾಸ್ಟ್ ಚೆಕ್ ಅಂತ ಒಂದು ಬೇಕಾಗಿದೆ. ಅಂತಂದರೆ ಯಾವುದೇ ಸುದ್ದಿ ನಾವು ಪ್ರಿಂಟ್ ಮಾಡಬೇಕು ಅಂತಂದರೆ ಫ್ಯಾಕ್ಟ್ ಚೆಕ್ ಮಾಡಬೇಕು. ಈಗ ಫ್ಯಾಕ್ಟ್ ಚೆಕರ್ಸ್ ಅಂತಲೇ ನಾವು ಮಾಧ್ಯಮ ಕ್ಷೇತ್ರಕ್ಕೆ ಅಳವಡಿಸ್ಕೊಳ್ಬೇಕಾಗಿದೆ. ಈ ಸುಳ್ಳುಗಳ ನಡುವೆ ಸತ್ಯವನ್ನು ಮತ್ತು ನೈಜ ಸುದ್ದಿಯನ್ನು ತೆಗೆದು ಜನರ ಮುಂದೆ ಪರಿಣಾಮಕಾರಿಯಾಗಿ ಇಡಬಲ್ಲವರು ಮಾತ್ರ ಪರಿಣಾಮಕಾರಿ ಪತ್ರಕರ್ತರಾಗಿ ಮುಚ್ಚುಟಕ್ಕೆ ಬರಲು ಸಾಧ್ಯ ಇದೆ. ಇವತ್ತು ಕಂಟೆಂಟ್ಗಳು ಈಗ ಮೊಬೈಲ್ ಇದ್ದು ವಿಡಿಯೋ ಮಾಡಲು ಯಾರ್ಯಾರು ಬರುತ್ತೆ ವಿಡಿಯೋ ಮಾಡೋದಕ್ಕೆ ಅವರೆಲ್ಲರೂ ಕೂಡ ಇವತ್ತು ಕಂಟೆಂಟ್ ಕ್ರಿಯೇಟರ್ಸ್ ಅಂತ ಆಗಿದ್ದಾರೆ. ಈ ಕಂಟೆಂಟ್ನಲ್ಲಿ ಪತ್ರಿಕೋದ್ಯಮ ಒಂದು ಭಾಗ ಆಗ್ತಾ ಇದೆ. ಪತ್ರಿಕೋದ್ಯಮ ಹೊಸ ದಿಕ್ಕಿಗೆ ಹೊರಡ್ತಾ ಇರೋದು ಈ ಸಂಕೇತ. ಸಾವಿರ ಸುಳ್ಳುಗಳು ಒಂದೇ ಸತಿ ಹರಿದು ಬರುವಂಥ ಸಂದರ್ಭದಲ್ಲಿ ಸತ್ಯ ತಾನಾಗ್ತಾನೆ ತೇಲ್ಕೊಂಡು ಹೋಗ್ತಾ ಇರುತ್ತೆ. ಇದು ಸಹಜ ಕೂಡ. ಆದರೆ ಸತ್ಯ ಯಾವತ್ತೂ ಕೂಡ ಕೊಳ್ಳಲ್ಲ. ಹಾಗೆ ತೇಲ್ತಾನೆ ತನ್ನನ್ನು ತಾನ ರಕ್ಷಿಸಿಕೊಳ್ಳುವಂಥ ಶಕ್ತಿ ಆ ಸತ್ಯಕ್ಕೆ ಇದೆ ಅನ್ನೋದು ನನ್ನ ಅನಿಸಿಕೆ. ಈ ಸಾವಿರ ಸುಳ್ಳಿನ ಕಂಟೆಂಟ್ಗಳ ನಡುವೆ ಸತ್ಯ ಹೇಳುವ ಕಂಟೆಂಟ್ಗಳಿಗೆ ಆರಂಭದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ಬೋದು, ಆದರೂ ಕೂಡ ಸತ್ಯವೇ ಗೆಲ್ತದೆ. ಆ ಭರವಸೆಯಲ್ಲಿ ಪತ್ರಕರ್ತರು ಸತ್ಯವನ್ನು ಹುಡುಕಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡಿಕೊಳ್ತೇನೆ. ಈ ಸತ್ಯವನ್ನು ಹುಡುಕುವ ಕಣ್ಣುಗಳು ನಿಂದಾಗಬೇಕು. ಆ ನೋಟ ಮತ್ತು ಗ್ರಹಿಕೆಯನ್ನು ಕೊಡುವ ಮೂಲಕ ಸಾಮಾಜಿಕ ಪ್ರಜ್ಞೆ ಮತ್ತು ನೈತಿಕ ಪ್ರಜ್ಞೆ ಬೆಳೆದ ಪತ್ರಕರ್ತರು ರೂಪುಗೊಳ್ಳೋದಕ್ಕೆ ಈ ಕಾರ್ಯಾಗಾರ ಕೂಡ ನೆರವಾಗಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೇನೆ. ಪತ್ರಕರ್ತರಲ್ಲಿ, ನಮ್ಮ ಭಾವಿ ಪತ್ರಕರ್ತರಲ್ಲಿ ಒಂದು ಮನವಿ ಏನು ಅಂತಂದರೆ, ಯಾರು ಎಲೆಕ್ಟ್ರಾನಿಕ್ ಮೀಡಿಯಾ ಇರ್ಬೋದು, ಪ್ರಿಂಟ್ ಮೀಡಿಯಾ ಇರ್ಬೋದು, ಅದಕ್ಕಿಂತ ಹೆಚ್ಚಾಗಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಮೈಕ್ ಹಿಡ್ಕೊಂಡ್ಬಿಟ್ರೆ ನಾವು ದೊಡ್ಡ ಪತ್ರಕರ್ತರು ಅನ್ನೋದು ಫೀಲಿಂಗ್ ಅವರು ಬಂದ್ಬಿಡುತ್ತೆ. ಮೈಕ್ ಹಿಡ್ಕೊಂಡು ಏನು ಪ್ರಶ್ನೆ ಕೇಳಿದ್ದಾರೆ, CM ಹತ್ರ ಹೋಗೋದು, ಅವ್ರು ಹಿಂಗೆ ಹೇಳಿದ್ದಾರೆ ನೀವೇನು ಹೇಳ್ತೀರಾ, ಮತ್ತು ಇವ್ರು ಹೇಳಿದ್ರೆ ಮತ್ತು ಅವ್ರ ಹತ್ರ ಹೋಗೋದು, ರೀತಿ ಹೇಳಿದ್ದಾರೆ ನೀವೇನು ಹೇಳ್ತೀರಾ. ಅಂದರೆ ಒಂಥರ ಜರ್ನಲಿಸಮ್ ಅನ್ನೋದು ಕ್ರಿಯೇಟಿವಿಟಿ ಓರಿಯೆಂಟೆಡ್ ಜರ್ನಲಿಸಮ್ ಥರ ಆಗ್ತೀವಿ. ನಾವು ಜಾಸ್ತಿ ಹೆಚ್ಚಾಗಿ ಯಾವುದನ್ನು ಫೋಕಸ್ ಮಾಡ್ತಾ ಇದ್ದೀವಿ ಅಂತಂದರೆ ರಾಜಕೀಯ, ಸಿನಿಮಾ, ಅಪರಾಧ, ಈ ಮೂರು ಬಿಟ್ಟರೆ ಜನಸಾಮಾನ್ಯರಿಗೆ ಸಂಬಂಧಪಟ್ಟಂಥ ಯಾವುದೇ ಸಂಗತಿಗಳು, ವಿಚಾರಗಳು ಪ್ರಿಂಟ್ ಮೀಡಿಯಾದಲ್ಲಾಗಲಿ ಅಥವಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಾಗಲಿ ಇವತ್ತು ತೀರಾ ಅಪರೂಪ. ನಾವೆಲ್ಲ ಕೆಲಸ ಮಾಡಬೇಕಾದ್ರೆ ನಮಗೆಲ್ಲ ಹೇಳ್ಕೊಡೋರು